ಭೂಮಿ ತಾಯಿ, ಹಗಲುಗಳು ನಿನ್ನನ್ನು ನಂಬಿ ನಿನ್ನ ಒಡಲಲ್ಲಿ ದುಡಿತಿರುವ ಈ ರೈತ ಮಕ್ಕಳನ್ನ ಎತ್ತಿ ಕಾಪಾಡು. ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಂದು ಆ ಬೀಜ ಗೊಬ್ಬರನ ಒತ್ತಿ ಬುತ್ತಿ ಭೂಮಿಯಲ್ಲಿ ಬಿತ್ತಿದರೆ ಮಳೆರಾಯನ ಕೃಪೆ ಇಲ್ಲದೆ ಕಮರಿ ಹೋಗ್ತಾ ಇದೆ. ಆ ಕಮರುವ ಬೆಳೆಯನ್ನು ನೋಡಿ ಈ ರೈತನ ಮನದಲ್ಲಿ ಕಣ್ಣೀರು ಹರಿತಾ ಇದೆ. ಈ ರೈತನ ಕಣ್ಣೀರನ್ನು ಕೇಳೋರಾರೋ ಈ ಜಗತ್ತಲ್ಲಿ. ಸಕಾಲಕ್ಕೆ ಮಳೆಯಾಗಿ ಒಳ್ಳೆ ಬೆಳೆ ಬಿದ್ದರೆ ರೈತನ ಜೀವನ ಸುಖಮಯವಾಗುವುದು. ನಿನ್ನ ನಂಬದೆ ರೈತರನ್ನು ಕಾಪಾಡು ತಾಯಿ, ಕಾಪಾಡು. ರೀ, ಹೊಲಕ್ಕೆ ಬಂದು ತುಂಬಾ ಹೊತ್ತಾಗಿದೆ ಅನ್ಸುತ್ತೆ. ಬನ್ರಿ, ನಿಮ್ಗೋಸ್ಕರ ಬುತ್ತಿ ತಗೊಂಡ್ ಬಂದಿನಿ, ಊಟ ಮಾಡಬರ್ರಿ. ಯಾಕೆ ರತ್ನ, ಯಾಕೆ ಹೊಲಕ್ಕೆ ಬರೋದು ಸ್ವಲ್ಪ ತಡವಾಯ್ತಲ್ಲ? ಏನ್ರಿ ಇದು? ಯಾಕ್ರಿ ಕಣ್ಣಲ್ಲಿ ನೀರು? ಏನ್ರಿ ಆಯ್ತು? ಏನಂತ ಹೇಳ್ರಿ ರತ್ನ, ನೋಡು, ದುಬಾರಿ ಬೀಜ ಗೊಬ್ಬರ ತಂದು ಈ ಭೂಮಿಯಲ್ಲಿ ಬಿತ್ತಿದರೆ ಮಳೆರಾಯನ ಕೃಪೆ ಇಲ್ಲದೆ ಬೆಳೆಯೆಲ್ಲ ಕಮರಿ ಹೋಗ್ತಾ ಇದೆ. ಅದನ್ನು ಕಂಡು ಈ ನನ್ನ ಮನಸ್ಸು ಕೊರಗಿ ಕಣ್ಣೀರು ಹರಿತಾ ಇದೆ. ಇದೇ ರೀತಿ ಆದರೆ ಈ ರೈತನ ಬಾಳು ಕಣ್ಣೀರಿನ ಗೋಳಾಗುವುದಿಲ್ಲವೇನು? ರೈತ ಭೂತಾಯಿ ಉಡಿ ತುಂಬುವುದು ಅವನ ಕರ್ತವ್ಯ ಅಲ್ವೇನ್ರಿ? ಇನ್ನು ಆ ಭೂತಾಯಿ ಬೆಳೆದಂತ ಬೆಳೆಗಳಿಗೆ ತಿನ್ನುವ ಒಂದೊಂದು ಅಕ್ಕಿ ಕಾಳಲ್ಲೂ ಕೂಡ ಆ ತಿನ್ನೋರ ಹೆಸರು ಬರೆದಿರುತ್ತೆ ಅಂತೇಳಿ. ಹೌದು, ಈ ರೈತ ಬಿತ್ತುವಾಗ ತನ್ನ ಕೂರಿಗೆಗೆ 3 ತಾಳುಗಳನ್ನು ಹಾಕಿ ಬಿತ್ತುತ್ತಾನೆ. ಆ 3 ತಾಳುಗಳಿಂದ ಬಂದ ಕಾಳುಗಳನ್ನ 3 ಪಾಲಾಗಿ ವಿಂಗಡಣೆ ಮಾಡ್ತಾನಂತೆ. ಒಂದು ಪಾಲನ್ನ ದಾನ ಧರ್ಮಕ್ಕಾಗಿ, ಇನ್ನೊಂದು ಪಶು ಪಕ್ಷಿಗಳಿಗಾಗಿ, ಇನ್ನೊಂದು ತನ್ನ ಉಪಜೀವನಕ್ಕಾಗಿ, ಹೀಗೆ ಹರಿದು ಹಂಚಿಕೊಂಡು ತಿನ್ನುವ ಗುಣ ಇರುವುದು ಈ ಕೇವಲ ರೈತನಲ್ಲಿ ಹೊರತು ಬೇರೊಬ್ಬರಲ್ಲಿ ಇಲ್ಲ ನೋಡು. ಸರಿ ಸರಿ, ಸಮಯ ತುಂಬಾ ಆಗಿದೆ. ನಿಮ್ಗೋಸ್ಕರ ಬುತ್ತಿ ತಗೊಂಡು ಬಂದಿನಿ, ಬನ್ರಿ ಊಟ ಮಾಡಿ. ನನಗೂ ತುಂಬಾ ಹೊಟ್ಟೆ ಇಸ್ತಾ ಇದೆ. ಆ ಗಿಡದ ಕೂತು ಊಟ ಮಾಡೋಣ. ಬನ್ನಿ. ಇಲ್ಲೂ ರತ್ನ, ನೀನು ಊಟ ಮಾಡಿದ್ಯಾ? ಮನೇಲಿ ಊಟ ಮಾಡ್ಕೊಂಡು ಬಂದಿರಿ. ನಾನು ಯಾಕೆ ರತ್ನ, ಸುಳ್ಳನ್ನ ಎಷ್ಟು ಸಲೀಸಾಗಿ ಸತ್ಯದ ತಲೆ ಮೇಲೆ ಹೊಡೆದಂತೆ ಹೇಳ್ತಾ ಇದ್ದೀಯಾ? ನಾನು ನಿನ್ನ ಪತಿ, ಎಷ್ಟೋ ದಿನದಿಂದ ನೀನು ಜೀವನ ಸಾಗಿಸ್ತಾ ಇದ್ದೇವೆ. ಅಂದ ಮೇಲೆ ನಿನ್ನ ಅಂತರಂಗದ ನೋವು ನನಗೆ ಅರ್ಥವಾಗುದಿಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಮನೇಲಿ ರೇಷನ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ಒಂದೇ ಒಂದು ಕಾಳು ಸಹ ಇರಲಿಲ್ಲ. ಇರೋ ಸ್ವಲ್ಪ ಹಿಟ್ಟಿನಲ್ಲಿ ನಿಮಗೋಸ್ಕರ ಒಂದು ರೊಟ್ಟಿ ಮಾಡ್ಕೊಂಡು ಬಂದಿರಿ. ನಾನು ಎಂತ ಸದ್ಗುಣತಿ ನೀನು ನನ್ನ ಹೊಟ್ಟೆ ತುಂಬಿಸಿ ನೀನು ಉಪವಾಸ ಇರ್ಬೇಕೆಂದಿರುವ್ಯಾ? ಇದು ಯಾವ ನ್ಯಾಯ ಅಂತ? ಪತಿಯೇ ಪರ ದೈವ ಅಂತ ತಿಳಿದವ್ರು ಹೇಳಿಲ್ವೇ? ಶ್ರೀರಾಮನ ಸತಿ ಸೀತಾದೇವಿ ಯಾವ ತಪ್ಪನ್ನು ಮಾಡದೆ ಇದ್ರೂ ಕೂಡ ಗಂಡನಿಗೋಸ್ಕರ ವನವಾಸವನ್ನ ಅನುಭವಿಸಿ ಬರ್ಲಿಲ್ವೇ? ನಾನೇನೋ ಬಹುದೊಡ್ಡ ತ್ಯಾಗವನ್ನ ಮಾಡ್ತಿಲ್ಲ. ಇದೆಲ್ಲ ಚಿಕ್ಕ ಚಿಕ್ಕ ಕೆಲಸ ಅಷ್ಟೇ. ಇಷ್ಟು ಮುಂದೆ ನಾವು ಉಪವಾಸ ಇರೋದು ಯಾವ ಲೆಕ್ಕ ರೀ? ಅಲ್ಲ, ಆ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಬಡತನವನ್ನೇ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನನ್ನು ಕೈ ಹಿಡಿದು ಸುಖವಾಗಿಡ್ಬೇಕಾದ ನಾನು ಒಪ್ಪತ್ತು ಗಂಜಿಗೂ ಗತಿಯಿಲ್ಲದಂತಾಯ್ತಲ್ಲ ನಿನ್ನ ಬಾಳು. ಅದಕ್ಕೆ ನನ್ನ ಮನಸ್ಸು ಕೊರಗ್ತಾ ಇದೆ. ಏನ್ರಿ ನೀವು? ಪಾಲ್ಗೆ ಬಂದ ಗೆಲುವು ಕೂಡ ಆ ದೇವರು ಕೊಟ್ಟಂತ ಪಂಚಾಮೃತ ಅಂತ ಅನಿಸ್ಕೊಂಡು ಬಾಳ್ತಾ ಇರ್ಬೇಕು. ಇದು ಮಾನವ ಧರ್ಮ ರೀ. ತುಂಬಾ ಸಂತೋಷ. ಜೀವನದಲ್ಲಿ ಹೀಗೆ ಬೆರೆತು ನಡೆದುಕೊಂಡ್ರೆ ಮಾತ್ರ ಅವ್ರ ಜೀವನ ಸುಖವಾಗಿದೆ ಅಂತಾರೆ. ನಿನ್ನ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ಆ ಗಿಡದ ಕೆಳಗೆ ಕುಳಿತು ಊಟ ಮಾಡೋಣ. ಆಯ್ತು ರೀ, ಬನ್ನಿ. ನಾವು ಕುಡಿಯೋಕೆ ನೀರು ತಗೊಂಡು ಬೇಗ ಬಂದ್ಬಿಡ್ತೀನಿ. ಆ ಊಟ ಅಂತೂ ಆಯ್ತು. ನಿನ್ನ ಮಾತು ಕೇಳಿ ನನಗೆ ಸಂತೋಷನೂ ಆಯ್ತು. ಈ ಸಂತೋಷಕ್ಕಾಗಿ ಏನಾದ್ರೂ ಕಾಣಿಕೆ ಕೊಡಬಾರ್ದು ನನ್ನ ಮನಸ್ಸಿನ ಭಾರ ಇಳಿಸೋದಕ್ಕೆ. ಆಯ್ತು ಅಂದ್ರೆ ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ.
ನಡೆ ರತ್ನ, ಮನೆಗೆ ಹೋಗೋಣ. ಯಾರೋ ಹುಮ್ಮ ನೀನು? ಲೇ ಧೋರಿಯಲ್ಲಿ ಬರೋದು ನಿನಗೆ ಕಣ್ಣು ಕಾಣಿಸಲ್ವೇನು? ಬಂದ ಹಾಗೆ ದಗನ ಹಾಯ್ತಿಯಲ್ಲ. ನೀ ಕಣ್ಣು ಮುಚ್ಕೊಂಡು ಹೊಂಟಿವನಲ್ಲಿ ಹುಮ್ಮ. ಬರುವವನು ನಾನು, ನನ್ನ ನೋಡಿ ಎದುರಿಗೆ ಬಂದು ಹಾತಿರೋದು ನೀನು. ಲೇ ಮೊದಲ ಕೆರೆದ ಸಿಂಹನ ಹೊಟ ತೊಟ್ಟು ಬಡಿದೆಬ್ಬಿಸಬೇಡ. ಮೊದಲ ಗಾಯಗಂಡ ಗಡ ಸರ್ಪ ಇದು. ನನ್ನ ವೈರಿಗಳ ಸಂಹಾರ ಮಾಡೋದಕ್ಕಾಗಿ ಹೊಟ ಸಾಧಿಸಿ ಬಂದಿದ್ದಾನೆ ಈ ವಿಶ್ವಕಂಠ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ನಾನು ಹಾಗೂ ಕೂಡ ನನ್ನ ತಂದೆ ತಾಯಿಯನ್ನು ಕೊಂದರು ನನ್ನ ಕೊಲ್ಲಲು ಹೊರಟಿರುವೆ. ನನಗೆ ಅಡ್ಡ ಬರುವೆ. ನಿಲ್ಲಿಸ್ರಪ್ಪ ನಿಮ್ಮ ಜಗಳನ. ಯಾರು ಅಂತ ಜಗಳಾಡ್ತಾ ಇದ್ದೀರಿ ನೀವು? ಯಾಕೆ ಜಗಳಾಡ್ತಿದ್ದೀರಿ ಅಂತ? ಅಣ್ಣ, ನಾನು ನನ್ನ ಶತ್ರುಗಳನ್ನು ಕೊಲ್ಲಲು ಹೋಗಲು ಇವನು ನನಗೆ ಅಡ್ಡಿಯಾಗುತ್ತಿದ್ದಾನೆ. ಇವನನ್ನ ಯಾರಂತ ತಿಳಿದಿದ್ಯಾ ಕಂಠೀರವ? ಯಾರಂತ ತಿಳಿದಿದ್ಯಾ ಅವನನ್ನ? ಯಾರಣ್ಣ ಇವರು? ಇವನು ಬೇರೆ ಯಾರು ಅಲ್ಲ, ನಿನ್ನ ಒಡ ಹುಟ್ಟಿದ ಅಣ್ಣ. ಅಣ್ಣ, ಏನ್ ಹೇಳ್ತಿದ್ಯಾ? ಹೌದಪ್ಪ, ಇದೇ ಊರಿನ ಆಗರ್ಭ ಶ್ರೀಮಂತ ರಾಜಶೇಖರನ ಮಕ್ಕಳು ನೀವು. ಒಂದಾನೊಂದು ದಿನ ಆ ದೇವಸ್ಥಾನಕ್ಕೆ ಹೋದಾಗ ಈ ಧನರಾಜ ಹಾಗೂ ವಿರಾಜ ಕೂಡಿ ನಿಮ್ಮ ತಂದೆ ತಾಯಿನ ಕೊಂದು ಹಾಕಿಬಿಟ್ರು. ಆಗ ಗದ್ದಲದಲ್ಲಿ ತಪ್ಪಿಸಿಕೊಂಡವನೇ ವಿಷ್ಕಂಠ. ಇವತ್ತು ನಾನು ನೋಡ್ತಾ ಇದ್ದೀನಿ ಇವನನ್ನ. ಸರ್, ನಾನು ವಿಶ್ವಕಂಠ ಅಂತ ನಿಮ್ಗೆ ಗೊತ್ತೋ? ಗೊತ್ತಪ್ಪ, ನಿನ್ನನ್ನು ಎತ್ತಿ ಮುದ್ದಾಡಿಸಿದವನೇ ನಾನು. ನಿನ್ನ ಲಕ್ಷಣ ಗೊತ್ತಾಗೋದಿಲ್ಲ. ಮೇಲಾಗಿ ನಾನೊಂದು ಸತ್ಯ ಹೇಳಿದರೆ ನೀನು ಒಪ್ಕೊಳ್ತೇ ತಾನೆ? ಹೇಳಿ ಸರ್. ಓ, ಸತ್ಯವನ್ನು ಹೇಳಿದರೆ ನಾನು ಖಂಡಿತ ಒಪ್ಕೊತಿದ್ದೇನೆ. ಏನಿಲ್ಲ, ನಿನ್ನ ಬೆನ್ನ ಮೇಲೆ ಮಚ್ಚೆ ಇದೆ ತಾನೆ? ಹೌದು. ಅದು ನಿಮಗೆ ಹೇಗೆ ಗೊತ್ತು? ನಾನೇ, ಅದು ನನಗೆ ಗೊತ್ತು. ಅದಕ್ಕೆ ಆ ವಿಶ್ವಾಸದಿಂದಲೇ ನೀನು ವಿಶ್ವಕಂಠ ಅಲ್ಲ, ವಿಶ್ವಕಂಠ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳಿದೆ. ಸರ್, ನಾನು ಚಿಕ್ಕವನಿದ್ದಾಗ ನನ್ನ ಆಡಿ ಬೆಳೆಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ನಾನೊಂದು ಮಾತು ಕೇಳುತ್ತೇನೆ. ನೀವು ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಕೇಳಪ್ಪ, ಅದೇನು ಅಂತ? ಅವತ್ತು ನಡೆದ ಘಟನೆಯಲ್ಲಿ ನನ್ನ ಕಣ್ಣು ಮುಂದೆ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದರು. ಆ ಕೊಲೆಘಾತಕರು ಯಾರು ಎಂದು ಹೇಳಿ ಬಹುದಿನದಿಂದ ನನ್ನ ಹೃದಯದಲ್ಲಿ ಸಿಡಿದೇಳುವ ಸೇಡಿನ ಚೋಲಿ ಹಿಂಗಬೇಕಾದರೆ ಆ ಕತ್ತಿಯ ಮಕ್ಕಳು ಕತ್ತರಿಸಿ ಹಾಕಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳುತ್ತೇನೆ, ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿದ ವ್ಯಕ್ತಿಗಳು ಯಾರೆಂದು ಹೇಳಿ. ಹೇಳ್ತಪ್ಪ, ಹೇಳ್ತೀನಿ. ಇಷ್ಟು ದಿನ ನನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡ ವಿಷಯವನ್ನ ನಿನ್ನ ಮುಂದೆ, ನನ್ನ ತಮ್ಮ ಕಂಠೀರವ ಮುಂದೆ ಹೇಳ್ತೀನಿ. ಯಾಕೆಂದ್ರೆ ಯಾವುದಕ್ಕೊಂದು ಕಾಲ ಬರಬೇಕು ಅಂತ ಬಲ್ಲವರು ಹೇಳಿದಾಗ ಅದಕ್ಕೆ ಕಾಲ ಈಗ ಬಂದಂತಾಯ್ತು. ನಿಮ್ಮ ತಂದೆ ತಾಯಿನ ಕೊಂದು ನಿಮ್ಮ ಆಸ್ತಿಯಲ್ಲಿ ನಾನೇ ರಾಜನನ್ನು ಮೆರೆಯುತ್ತಿರೋರು ಬೇರೆ ಯಾರೂ ಅಲ್ಲ. ಈ ಊರಲ್ಲಿ ನಾವೇ ಶ್ರೀಮಂತರೆಂದು, ನಾವೇ ಹಮ್ಮಿರೆಂದು ಬರೋರನ್ನು ತುಳಿದು ಬದುಕುತ್ತಿರುವ ಆ ಧನರಾಜ ಮತ್ತು ವಿರಾಜ. ಏನೋ ಲೇ ದುಷ್ಟರ ರಕ್ತಕ್ಕೆ ಹುಟ್ಟಿದ ತಂಡ್ರ, ಅವತ್ತಿನಿಂದ ನಿನ್ನ ಮೇಲೆ ಅನುಮಾನ ಇತ್ತು. ಇವತ್ತು ನನ್ನ ತಂದೆ ಸ್ಥಾನದಲ್ಲಿರುವ ಈ ನನ್ನ ಹಿರಿಯನ್ನ ಹೇಳಿದಾಗಲೇ ಗೊತ್ತಾಯ್ತು. ಮಗನೇ, ಇಲ್ಲಿವರೆಗೂ ನಿನ್ನೊಂದಿಗೆ ಇದ್ದರು ನನ್ನ ಹೆತ್ತಪ್ಪನ ಕೊಂದ ಕೊಲೆಘಾತಕ ನೀನೆಂದು ಇವತ್ತು ತಿಳಿದ ಮೇಲೆ ಈ ಜೋಡಿ ಹುಲಿಗಳು ಹಠ ಸಾಧಿಸಿದ ಘಟ ಸರ್ಪಗಳು ಬರ್ತಿದ್ದಾವೆ. ಮಗನೇ, ನಿನ್ನ ರುಂಡವನ್ನು ಚೆಂಡಾಡಲು ನಡೆಯೋಣ, ಹೋಗೋಣ ಎಲ್ಲರೂ ಮೊದಲಿಗೆ. ಆ ಚೊಚ್ಚ ಸೂಳೆ ಮಗನನ್ನು ಕತ್ತರಿಸಿ ಬರೋಣ. ಹೋತಮ್ಮ, ಆ ಕುನ್ನಿಯನ್ನು ಕಡಿದು ಹಾಕಿಬಿಡೋಣ. ನೀನು ಮಾತು, ಯಾಕೆಂದ್ರೆ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ನಿಮ್ಮ ಮಾತು ಸತ್ಯ. ಆ ರಾಜಶೇಖರ ದೇಸಾಯಿ ಅವರ ಮಕ್ಕಳಾದ ನೀವು, ನಿಮಗೆ ತಂದೆ ತಾಯಿಗೆ ಅನ್ಯಾಯ ಮಾಡಿ ನಿಮ್ಮನ್ನು ಇಷ್ಟು ದಿನ ಕಾಡಿದ ಆ ಪಾಪಿಗಳನ್ನ ಕೊಂದು ನೀವು ಹಠ ಸಾಧಿಸಿದ ಘಟ ಸರ್ಪಗಳಾಗಿ ಅವರನ್ನು ನಿರ್ನಾಮ ಮಾಡಿ ಈ ಸಮಾಜಕ್ಕೆ ಶಾಂತಿ ಸಮಾಧಾನ ನೀಡಬೇಕು. ಆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಹೋಗಿ ಬನ್ನಿ. ಅಣ್ಣ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಎನ್ನುವ ಕಾಲ ಆ ಧನರಾಜನಿಗೆ ತಿಳಿಸುವ ಕಾಲ ಈಗ ಬಂದಿದೆ.
ಅಣ್ಣ, ಈ ಊರಲ್ಲಿ ನಿಮ್ಮ ಮಾತು ಮೀರಿದ ಯಾವ ವ್ಯಕ್ತಿ ಆದರ ಅವನ ಅತಳ ವಿತಳ ಪಾತಾಳದಲ್ಲಿ ಒಣಗಿ ಕುಳಿತರು. ಅವನನ್ನು ದರದರನೆ ಎಳೆದು ತಂದು ಕಡಿಯುವವರೆಗೂ ಈ ಅಣ್ಣ ತಮ್ಮರ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಣ್ಣ, ಆದಷ್ಟು ಬೇಗ ಸೊಕ್ಕಿನ ಸೂಳಿ ಮಕ್ಕಳು ಕತ್ತರಿಸಿ ಹಾಕಿ ಬಂದು ನಿನಗೆ ಭೇಟಿಯಾಗುತ್ತವೆ. ನಡೆಸೋದರ ಹೋಗೋಣ. ನಡೆಯಣ್ಣ, ಹೋಗೋಣ. ಅವಾಗಲೇ ಆಗುವರು ನಾವು ಇಬ್ಬರು ಹಠ ಸಾಗಿಸಿದ ಘಟ ಸರ್ಪ ಎಂದು. ಕಂಠಿ, ಇಬ್ಬರು ಜೋಡು ಹುಲಿಗಳಂತೆ ನಮ್ಮ ಗುಹಿಗೆ ಬರುತ್ತಿದ್ದೀರಾ? ಪಾಂಡೆ, ನಿಮ್ಮನ್ನು ಸಾಧನ ಮಾಡುವುದೇ ನಮ್ಮ ಗುರಿ. ಹೌದು ಮುತ್ರ, ನೀನು ಹೇಳಿದ ಹಾಗೆ ಅವರಿಬ್ಬರನ್ನು ರುಂಡ ಕಡಿದಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ಗೆಲ್ಲುವುದು ಈ ಜಗದಲ್ಲಿ ಕ್ರಾಂತಿ. ಮುಯ್ಯತ್ತು ಮಕ್ಕಳೇ ನಿಮ್ಮದು ಇವತ್ತು ಕತೆ. ನೀವು ಆಡುವ ಆಟಕ್ಕೆ, ಮಾಡುವ ಮಾಟಕ್ಕೆ ಆ ಬೆಕ್ಕಿಗೆ ಜ್ವರ ಬರಬಹುದು. ಬಟ್ ಈ ಸಿಂಹದ ಮರಿಗಳಿಗಲ್ಲ. ಇವತ್ತು ಮುಗಿಯುತ್ತಲೇ ಮಕ್ಕಳರ ನಿಮ್ಮ ಕತೆ. ಅಣ್ಣ, ಇವತ್ತು ನಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತು. ಸರಿ ಅಣ್ಣ. ಇದೇ ಇವತ್ತಿನ ಹಠ ಸಾಧಿಸಿದ ಘಟ ಸರ್ಪ. ಇದೇ ಇವತ್ತು ಹಠ ಸಾಗಿಸಿದ ಘಟ ಸರ್ಪ. ನಡೆ ಅಣ್ಣ, ಅಣ್ಣನಿಗೆ ಭೇಟಿಯಾಗೋಣ. ತಮ್ಮ, ತಪ್ಪು ಮಾಡಿದರೆ ಏನಾಗುತ್ತದೆ ಅಂದು ಇಂಥ ಹಲಕ ನನ್ನ ಮಕ್ಕಳಿಗೆಲ್ಲ ಈ ಊರಲ್ಲಿ ಯಾವ ವ್ಯಕ್ತಿ ನಾನೇ ಪುಂಡನೆಂದು ಹಾರಾಡ್ತಾನೋ ಅಂತವನಿಗೆ ಈ ಜೋಡಿ ಹುಲಿಗಳಿಂದ ಮರಣದ ಯಾತ್ರೆ. ಶಬಾಷ್. ತಮ್ಮಂದ್ರೆ ನಿಮ್ಮಂಥವ್ರು ಇರಬೇಕು. ಹಠ ಸಾಧಿಸಿದ ಘಟಸರ್ಪಗಳಾಗಿ ಆ ರಾಕ್ಷಸರನ್ನ ಕೊಂದು ಈ ಸಮಾಜಕ್ಕೆ ಒಳ್ಳೆಯ ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದೀರಿ. ಇಂದು ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕಿತು ನೋಡು. ಅಣ್ಣ, ನನಗೂ ಕೂಡ ಪೊಲೀಸ್ ಎಂಟ್ರಿ ಬಂದಿದೆ. ಅಣ್ಣ, ತೆಗೆದುಕೊಳ್ಳಿ ಅಣ್ಣ. ನೋಡು, ಎಷ್ಟೋ ದಿನದಿಂದ ಇದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅಂದಮೇಲೆ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಬಿಟ್ಟ. ಇವತ್ತು ನೀನು PS ಆಗಿದೆ ಅಂದಮೇಲೆ ಬಹಳ ಸಂತೋಷ ಆಯಿತು ನನಗೆ. ಆಯಿತು, ನೀನು ಅತ್ತೇನು ಕರೆಬರ್ತಿಂತೇನೆ. Viva, viva, viva,
ನೋಟದಲ್ಲಿ ದೀಪ 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 ನೋಡಿದ್ಯಾ ಕಂಠೀರವ, ಇಂಥ ಸುದಿನಕ್ಕಾಗಿ ನಾವು ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀವಿ. ಆ ದೇವರ ನಮ್ಮ ನಂಬಿಕೆ ಇಟ್ಟದಕ್ಕಾಗಿ ನಮ್ಮ ಬಾಳಿನಲ್ಲಿ ಎಲ್ಲರೂ ಸಂತೋಷವನ್ನೇ ಕೊಟ್ಟು ಬಿಟ್ಟ. ನೋಡಿದ್ಯಾ ರತ್ನ, ಇಷ್ಟು ದಿನಕ್ಕಾಗಿ ನಾವು ಎಷ್ಟೋ ದಿನದಿಂದ ಕಾಯ್ತಾ ಇದೀವಲ್ಲ, ಇವತ್ತು ದೇವರು ನಮ್ಮ ಮೇಲೆ ಕರುಣೆ ತೋರಿ ಈ ಸುಖ ಸಂತೋಷ ನೀಡೇ ಬಿಟ್ಟ. ಅದಕ್ಕೆ ಅನ್ನೋದ್ರಿ, ಇವತ್ತು ಕೂಡ ಧರ್ಮನೇ ಗೆಲ್ಲೋದು, ಸತ್ಯವೇ ಉಳಿಯೋದು ಅಂತ, ಕರ್ಮನೇ ಅಳದು ಹೋಗೋದು ಅಂತ. ಅಂತೂ ಈ ನಮ್ಮ ರೈತರ ಬಾಳ್ನಲ್ಲಿ ಆ ಧರ್ಮ ಆಳಿದು ಧರ್ಮವ ಎತ್ತಿ ಹಿಡ್ದಂತಾಯ್ತು. ಒಟ್ಟೆ ನಾವೆಲ್ಲರೂ ಮತ್ತೆ ಬಂದಾದ್ವಲ್ಲ, ಇದಕ್ಕಿಂತ ಖುಷಿ ಇನ್ನೇನಿದೆ? ಹೌದು, ನಾನು ಮಾಡಿದ ಸಾಲವೆಲ್ಲ ತೀರಿ ಆ ಧನರಾಜನ ಸಾಲ ತೀರ್ತು, ಮತ್ತೆ ನಮಗೆ ಒಳ್ಳೆ ಲಾಭ ಬಂತು. ಹಾಗೂ ಈ ಕಂಠೀರವ ಅವ್ರ ಮನೆಯನ್ನು ಮತ್ತೆ ಅವ್ರು ಪಡೆದುಕೊಂಡ್ಬಿಟ್ರು. ಇದಕ್ಕಿಂತ ಸಂತೋಷ ಇನ್ನೇನಿದೆ ನಮ್ಮ ಬಾಳಿನಲ್ಲಿ? ನಿಜ ರೀ. ಅಂದಾಗೆ ಇವರಿಬ್ಬರು ಮದುವೆನ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಆಯ್ತು, ಧನಲಕ್ಷ್ಮಿ ನಮ್ಮ ಕಂಠೀರವನನ್ನ ನಂಬಿ ಬಂದಿದ್ದಾಳೆ ಅಂದಮೇಲೆ ಅವಳಿಬ್ಬರು ಮದುವೆ ಮಾಡಿ ಸುಖ ಸಂತೋಷಕ್ಕಾಗಿ ಅವ್ರ ಜೀವನನ ಹಂಚಿಕೊಡೋಣ. ಬರ್ರಿ, ಅವರು ತಡ್ರಿ ಏನು ಹಂಗ ಹೊಂಟ್ರನ? ಎಲ್ಲಾರು ಗ್ಯಾಂಡ್ಗಳು ಇಲ್ಲೇ ಅದ್ರಿ. ನನ್ನ ಗ್ಯಾಂಡನ್ನು ಕರಿತೀನಿ. ಗ್ಯಾಂಡ ಅಲ್ಲ, ಗಂಡ ಗಂಡ ಅಪ್ಪರ ಹೇಳ್ರಮ್ಮ. ನೋಡ್ರಿ, ಎಲ್ಲಾರು ಇದ ಖುಷಿಯಾಗ ಮದ್ವಿ ಮಾಡ್ಸಾಕತ್ತೀರಿ. ಹೌದ್ರಿ. ನಿಮ್ ಹೆಣ ಎತ್ಲಿ ಅಪ್ಪರ, ಇದ್ರಾಗ ಎಲ್ಲಾ ಖುಷಿಯಾಗ ಮದ್ವಿ ಮಾಡ್ಸಾಕತ್ತೀರ. ನಮ್ದು ಒಂದ್ ಕೂಡಿ ಮದ್ವಿ ಮಾಡಿಬಿಡ್ರಲ್ಲ. ಆಯ್ತವ, ಒಳ್ಳೆ ಕಾರ್ಯನ ಎಲ್ಲಾರು ಲಘು ಶೀಘ್ರ ಮಾಡ್ಬೇಕಂತಾರಲ್ಲ, ನಿನ್ನ ಮದುವೆನ ಅವ್ರ ಜೋಡಿನ ಮಾಡಿಬಿಡೋಣ. ಹಂಗ ಮಾಡ್ರಿ. ಆಯ್ತು. ನೀವು ನೋಡಿ, ನಮ್ಮ ಅಪ್ಪೆಲ್ ಚಾಯ್ಸ್ ಹೊಡ್ಕೊಂಡ್ ಮಕ್ಕೊಂಡನ್ರಿ ಅವ. ಮಾತಾಡೋಣ, ಅಲ್ಲೇನೋ ಮಾತಾಡ್ತಾನೆ, ಹೇಳೋಣ. ಧರ್ಮರಾಜನ ನಮ್ದು ಮದ್ವಿ ಮಾಡ್ತಂದ ಭಾಳ ಖುಷಿಯಿಂದ ಹೇಳಿಕೊಟ್ಟಿ. ಆದ್ರೆ ಇದ ಖುಷಿ ಒಳಗನ ಮತ್ತೆ ಮದುವೆಯಾಗಿ ಹೆಂಗ ಫಂಕ್ಷನ್ದಾಗ ಒಂದು ಸಾಂಗ್ ಬೀಳತೈತಿ, ಹಂಗ ಸಾಂಗ್ ಒಂದು ಆಡಿಸ್ರಲೆ. ಮದನ್ ಹೆಗ್ನಾಗ್ಲಿ, ಸರಿ ಲಗ್ನ ಆಗ್ಲಿ. ಲಗ್ನ ಆಗಿದ್ ಮತ್ತೆ ಆ ಕಡೆ ಹೋಗೋದಕ್ಕೆ ಸೇಟಿ ಹೋಗೋದಕ್ಕೈತೆ. ಸೇಟಿ ಬೇಡ, ಇಲ್ಲೇ ಬೀಳಿ. ಅಪ್ಪರ ಹಾರ ತಗೋರಿ, ಒಬ್ಬೊಬ್ಬರು ಹೆಗ್ನ ಮಾಡಿಸ್ರಿ. ಬರ್ರಿ. ಅಲ್ಲ, ಮತ್ ನೀವು ಬೆಳಕ್ ಕರ್ದೈತೆ ಅಂತ ಯಾರ್ಯಾರು ಹಾಕಕ್ ಹೋಗ್ಬೇಡ್ರಿ. ನಿಮ್ ಹೆಂಡ್ರಿ ಯಾರಾದ್ರು ಹಿಡ್ಕೋರಿ. ತಡ್ರಿ, ಫಸ್ಟ್ ಹಿರಿಯರ ತಡಿ. ಹಿಂದಕ್ಕೆ ಮದ್ವೆ ಅಂದ್ರೆ ಬರಗೇಟ್ ನಿಂತೇನೆ. ಸರಿ ಹಿಂದಕ್ಕೆ. ಅಪ್ಪರ ಬರ್ರಿ, ಮುಂದಕ್ಕೆ ಬರ್ರಿ. ಹಾಕ್ರಿ, ನಿಮ್ಮದು ಬೆಳತನಕ ಇದ್ದೈತಿ ಅಪ್ಪ. ಹಾಕ್ರಿ. ಅಲ್ಲ, ಅವಾಗ ಇನ್ನೂ ಹೆಣ್ಣು ನೋಡಿ ಮದುವೆ ಆಮೇಲೆ ಮಾಡ್ತೀವ್ರಿ. ಎಂದ ಪಾಪ ಮಾನಸಿಕ ನಮ್ಮಣ್ಣ. ಈಗ ನಿಂದ ಜೋಡಿ ಸರಿ ಐತಿ, ನಿಂದ ಆಗಲಿಕ್ಕೆ. ಏ ಬಾರೋ ಬಾ ಗಂಡ ಮೃಗ. ಸಿಟ್ನ ಮತ್ತ ಅಲ್ಲೇ ಕಲ್ಲು ಹಾಕಿ ಹೋಗದ್ರಿ. ಅಪ್ಪರ ಮದುವೆ ಅಂತೂ ಭರ್ಜರಿ ಆತ್ರಿ. ಹೆಸರು ಹೇಳ್ಬೇಕಲ್ಲ ಅಪ್ಪರ. ಸರಿಲ್ಲ, ನೀ ಏನು ಮುಂದಕ್ಕೆ ಬರ್ತಿ? ಸರಿ, ಮದುವೆ ಆಗೈತಿ ಇಲ್ಲಿ. ಅಪ್ಪರ ಮುಂದೆ ಬರ್ರಿ. ಇಲ್ಲಿ ಅವ್ವರ್ ಐತಲ್ರಿ, ಬಿರಸ್ನ್ಯಾಗ ಅಂತ ಮದುವೆ ಆಗಿರಿ. ಬಿರಸ್ನ್ಯಾಗ ಒಡಪ ಇಟ್ಟು ಅವ್ವರ ಹೆಸರು ಪೂಚ್ರಿ. ಹಳ್ಳ ಹೋಗೋದ್ರ ಹೊಳ್ಳೆ ನೋಡ್ತಾಳ ಧನಲಕ್ಷ್ಮಿ. ಯಾವ ಬಾ, ನೀ ಏನು ಬಾ, ಇಲ್ಲಿ ಹೇಳ್ತೀನಿ. ಅದ ಐತಲ್ಲ ಅವ್ ನಿಮ್ದು ಉಪ್ಪಿಟ್ಟು ಗಿಪ್ಪಿಟ್ಟು, ಅದ ಹಳ್ಳೆ ಗಾಡಿ ಏನೇನು ಅಂತಿರಲ್ಲ ನೋಡು. ಅಣ್ಣಾರು ಅಂದ್ರು ಬಿರಸ್ನ್ಯಾಗ ಹೋಗದ್ರ, ನೀನೊಂದು ಒಡಪ್ಪ ಪೂಚ್. ಚಾ ಕಾಸಿ ಕಿತ್ಲೆಗೆ ಸೋಸಿ, ಚಾ ಕಾಸಿ ಕಿತ್ಲೆಗೆ ಸೋಸಿ, ಕುಡಿ ಕುಡಿ ಅಂದ್ರೆ ತಡಿ ತಡಿ ಅಂತಾನೆ ನನ್ನ ಕಂಠೇಶ್ವರ.
ಅಲ್ಲ ಯಾವ ನೀ ಗಂಟೇಶ್ವರ ಅಂದೇನು ಇವೆ ಏನಂದಿ ಒಂದ ಗೊತ್ತಾಗ್ಲಿಲ್ಲ ನಂಗೆ. ಇಲ್ಲ ನಮ್ಮ ಹುಡುಗಿದ ನಾಲಿಗೆ ಸ್ವಲ್ಪ ತಲಬದೈತೆ ಅದಕ್ಕೆ ನೀ ಚೂಟ್ಯಾವ ಮೇಡಮ್ ಅವ್ರ ಬರೀ ನಮ್ಮ ಹೆಸರು ಕೇಳ್ಬೇಡ್ರಿ, ನಿಮ್ಮ ಹೆಸರು ನಾನು ನೀವು ಕೇಳಿಲ್ಲ ಅಂದ್ರೆ ಪೂಸ್ತೀನ. ನೀನು ಹೇಳಬಲ್ಲೆ ನೀ ಹೇಳಪ್ಪ ಮೊದಲ. ಸರಿ ಗ್ಯಾಂಡ ಸಾರಿ ಗಂಡ ಫಸ್ಟ್ ನೀ ಹೇಳ ನಾ ಆಮೇಲೆ ಹೇಳ್ತೀನಿ. ಬದಾಮಿಂದ ಬದಲಾಗಿ ಟೈಮ್ ಒಂದೊಂಥರ ಚೇಂಜ್ ಆಗಿ ನನ್ನ ಜೋಡಿ ನಿತ್ತಾಳ ತಿಪ್ಪೆತ್ತ ನನ್ನ ಹೆಂಡತಿ. ತಿಪ್ಪೆಗ ಚಂದ ಆಯ್ತು ಬಿಡಪ್ಪ ಇದು. ಮತ್ತೆ ನನಗೆ ಕೇಳಂಗಿಲ್ಲ ಅಲ್ಲ ನಿಂದೊಟ್ಟು ಹೇಳ್ಬಿಡವ. ನಂದ್ರಿ ಅಪ್ಪರ ನಿಮ್ಮ ಹೆಸರು ಹೇಳ್ಬೇಡ. ಅದು ಬಂದು ಹಣಿಗೆ ಬಡಿಲ್ರಿ ತಿಪ್ಪ್ರಿ. ಏನ್ ಹಣಿಗೆ ಬಡಿಬೇಕಾದ? ಅದರಿ ಹಿಂಗ್ ಬಗ್ಗದ ತಾಳಿ ಹಣಿಗೆ ಬಡಿ. ತಾಳಿ ಹಣಿಗೆ ಬಡಿಬೇಕು. ಮತ್ತೆ ಅದರಿ ಸ್ವಲ್ಪ ಬಿಡಿಸಿ ಹೇಳುವ. ನಾವಿರೋದ ಬಿಡಿಸಿ ಹಚ್ಚಾಕ್ರಿ ಇವತ್ತು. ಹೇಳ್ರಿ ಅವರ ನೀವು ಹೊಸ್ತಾಗಿ ಮದುವೆ ಆಗಿದ್ರೆ ನಿಮ್ದು ಒಡಪನ ಕೇಳಿದ್ದಿಲ್ಲ ನೀವು ಮರ್ರಿ ಹಾಗೆ ಅವು ಬರ್ರಿ ಅವ್ರ ನಿಮಗೆ ಲೆಗ್ ಪೀಸ್ ಕೊಡ್ತೀನಿ ಬರ್ರಿ ಹೆಸರು ಹೇಳ್ರಿ ಒಂದೇ ಹೇಳ್ರಿ ಪಾಪ ಅವ್ರು ನಿಮ್ಗೆ ಗಂಡ ಇಲ್ಲದನ್ರಿ ಯಾರಿದ್ರ ಒಳಗ್ರಿ ಇವ್ರನ್ರಿ ಬರ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿ. ಅಲ್ಲ ಮೊದಲು ನೀವು ಅಣ್ಣವ್ರಿ ನೀವು ಒಂದು ಅವ್ರ ಹೆಸರು ಹೇಳ್ಬಿಡ್ರಲ್ಲ. ಹೇಳೋಣ್ರಿ ಆದ್ರೆ ನೀವು ಮದುವೆ ಆದ್ರೆ ನೀವು ಹೇಳ್ರಲ್ಲ ಆಮೇಲೆ ನಾ ಹೇಳ್ತೀನಿ. ನಾ ಇನ್ನೇಗ್ರಿ ಏನು ಹೇಳಿದ್ದೀನ್ರಿ ಹೇಳ್ರಿ ನೀಗ ಹೆಸರು ಗಂಡನ ಹೆಸರು ಹೇಳಿಲ್ಲ ತಿಪ್ ಅಂತ ಹೇಳಿದ್ನಿ. ಹೇಳಿರ ನೀವು ಪೂಜೆ ಬರ್ರಿ ಮತ್ತೆ ಅವ್ರ ಹೆಸರು ಒಂದಿಟ್ಟು ನೀವು ಪೂಜೆ ಗೀಚಿ ಬಿಡ್ರತ್ತ. ಆಕಾಶದಲ್ಲಿರುವುದು ನಕ್ಷತ್ರ, ಭೂಮಿಯಲ್ಲಿರುವುದು ಹಸಿರ, ನನ್ನ ಹೃದಯದಲ್ಲಿರುವುದು ನಮ್ಮ ರತ್ನ. ಅಪ್ಪರ ಬೆಳಿಗ್ಗೆ ಎದ್ದಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸಿರ ಉಪ್ಪಿಟ್ಟು ಹೇಳಿರ್ತೀನಿ ತಿಂದು ಹೋಗ್ಬಿಡ್ರಿ. ಅವ್ರ ನೀವು ಬರ್ರಿ. ಅವ್ರ ಹೆಗ್ರೈಸ್ ಮೇಲೆ ಭಾಳ ಜೀವ ಅದಾರ ಅಂತ ಕಾಣ್ತೈತಿ. ಯಾಕ್ರಿ ಶ್ರಾವಣ ಪಾಲಿಸ್ತೀರಿ ನೀವು? ನಮ್ಮ ಕೆಲಸ ಇಲ್ರಿ ಶ್ರಾವಣ. ತಡ್ರಿ ಚಂದಂಗ ಬೇಷಂಗ ಗಾವಾಗಂಗ ಹೊಡ್ರಿ. ಕೈ ಬಿಟ್ರೆ ತಾನೇ ಹೇಳೋದು. ಏನ್ ಮೈಕ ಸಿಕ್ಕವ್ರಿ ಮತ್ತೇನೈತ್ರಿ? ಮೂರ್ ಊಟ ಇಟ್ರಿ ಮಾಲಕ್ರ ಕೇಳ್ತೀವಿ ಯಾರು ಪೂಚ್ರಿ. ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಆ ಕೈಲಾಸದೊಡೆಯ ಉಮಾಪತಿ, ಧರ್ಮರಾಯರೇ ನನ್ನ ಬಾಣಿನ ಅಧಿಪತಿ. ಬರ್ರಿ ಜೀವನದಲ್ಲಿ ಏರುಪೇರು ಬರುವುದು ಸಹಜ. ಆದರೆ ಅದೇ ಕಷ್ಟ ಬಂದಾಗ ದೇವರ ಮೇಲೆ ಭಾರ ಹಾಕಿ ಜೀವನ ನಡೆಸಿದರೆ ಆ ಜೀವನ ಸುಗಮವಾಗುತ್ತೆ ಅಂತ ಹೇಳೋದಕ್ಕೆ ಈ ನಾಟಕನೇ ಸಾಕ್ಷಿ. ನಮ್ಮೆಲ್ಲರೂ ನೊಂದು ಮಾಡಿದ ಆ ಮಲ್ಲಿಕಾರ್ಜುನ ಪಾದಕ್ಕೆ ನಾಟಕ ಅರ್ಪಿಸಿ ಮಂಗಲ ಹಾಡು. ಇಲ್ಲಿವರೆಗೆ ಈ ಒಂದು ನಾಟಕವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಎಲ್ಲರಿಗೂ ಮನೋರಂಜನೆ ಕೊಟ್ಟಂತ ಶ್ರೀ ಬ್ರಹ್ಮಾನಂದ ತರುಣ ನಾಟ್ಯ ಸಂಘಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ನಾಟ್ಯ ಚಿತ್ರ ಮಾಡಿಕೊಟ್ಟವರಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮೊದಲ ಗೀತೆಯನ್ನು ಹಾಡು. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ. ಪಂಚಾಕ್ಷರಿಗೆ ನಮಿಸುವನುದನೆ, ಪಂಚಾಕ್ಷರಿಗೆ ನಮಿಸುವನುದನೆ, ರಾಜರಿಗೂ ನಮಿಸುವನುದನೆ, ರಾಜರಿಗೂ ನಮಿಸುವನುದನೆ. ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ಜಯ ಗುರುವರ, ಜಯ ಗುರುವರ, ಜಯ ಗುರುವರ ಕರುಣ ಸಾಗರ. ಬ್ರಹ್ಮಾನಂದ ತರುಣ ನಾಟ್ಯ ಸಂಘಕ್ಕೆ, ಬ್ರಹ್ಮಾನಂದ ತರುಣ ನಾಟ್ಯ ಸಂಘಕ್ಕೆ ನಮಃ ಶಿವಾಯ.